ಬೆಳಗ್ಗೆ ಎದ್ದು ಮನೇಲೆಲ್ಲ ಚಿಕ್ಕ ಪುಟ್ಟ ಕೆಲಸ ಮುಗಿಸಿ ನಾನು ಮಿಂಚು ಜಯಂತ್ ರೆಡಿ ಆಗಿದ್ದೀವಿ. ಎಲ್ಲಿ ಹೊರಡಬೇಕು ಅಂತಂದರೆ ಶಿವಮೊಗ್ಗ ಹೋಗಬೇಕು ಅಂತೇಳಿ, ಯಾಕೆಂದರೆ ಶೂಟ್ ಇತ್ತು ಅನ್ನೋ ಕಾರಣಕ್ಕೆ ಶೆಡ್ಯೂಲ್ ಫಿಕ್ಸ್ ಆಗಿತ್ತು, ಹೊರಟಿದ್ದೀವಿ. ಇನ್ನು ನಮ್ಮ ಜೊತೆ ಎಲ್ಲ ಕಡೆ ಬರೋದು ಈ ಕಿರಾತಕ್ಕೆ ಒಬ್ಬಳೇ ನೋಡಿ, ಯಾಕಂದರೆ ಸಣ್ಣೋಳು ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾನೆ ಇರ್ತೀವಿ. ಇಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ದೆನ್ ನಾವು ಹೋಗಿ ಶಿವಮೊಗ್ಗ ಬಸ್ ಹತ್ತಿದ್ವಿ. ಅದಕ್ಕಿಂತ ಮುಂಚೆ ತಿಂಡಿ ತಿನ್ನಬೇಕಿತ್ತು ಅಂತ ಹೇಳಿ ಹೋಟೆಲ್ಗೆ ಹೋಗಿ ತಿಂಡಿನ ಆರ್ಡರ್ ಮಾಡಿದ್ವಿ. ಅದೇನೋ ಗೊತ್ತಿಲ್ಲ, ಮಿಂಚುಗೆ ನನ್ನ ಹಣೆ ಮೇಲೆ ಸ್ಟಿಕ್ಕರ್ ಇತ್ತು ಅಂದರೆ ಕೀಳೋವರೆಗೂ ಬಿಡಲ್ಲ. ಹಠ ಮಾಡಿನೋ ಜಗಳ ಮಾಡಿನೋ ಆಗಲಿ ಕಿತ್ತು ಬಿಡ್ತಾಳೆ. ಅದರಲ್ಲಿ ಇವತ್ತು ಬೇರೆ ನಾನು ಏನು ಸಾದಾಗಿದ ಏನು ಇಟ್ಕೊಳ್ಳಿಲ್ಲ, ಹಾಗೆ ಬಂದ್ಬಿಟ್ಟ, ಮುಗೀತು. ಅದೇ ಲುಕ್ ನಂದು ಫೈನಲ್ ಲುಕ್. ಜಯಂತ್ ದೋಸೆ ತಗೊಂಡ್ರು, ಇನ್ನು ನಾನು ಪೂರಿ ತಗೊಂಡೆ. ಮಿಂಚುಗೋಸ್ಕರ ಮ್ಯಾಂಗ್ಳೂರ್ ಬನ್ ಇರುತ್ತಲ್ಲ ಅದನ್ನು ತಗೊಂಡು ತಿನ್ನಿಸ್ತಾ ಇದ್ವಿ. ಸೊ ತಿನ್ನಿಸ್ಕೊಂಡು ಸೀದಾ ಬಂದು ಬಸ್ಸಲ್ಲಿ ಕೂತ್ಕೊಂಡ್ವಿ. ಬಸ್ಸಲ್ಲಿ ನೋಡಿದ್ರೆ ಇರೋ ರಶ್ಶಿಗೆ ನಮಗೆ ಸಿಕ್ಕಿದ್ದು ಲಾಸ್ಟ್ನೇ ಸೀಟ್. ಹಾಗಾಗಿ ಹಂಗೋ ಹಿಂಗೋ ಆಟಾಡ್ಕೊತ ಶಿವಮೊಗ್ಗ ಬಂದು ತಲುಪಿದ್ದಾಯಿತು. ಶಿವಮೊಗ್ಗ ಬಂದ ತಕ್ಷಣ ಫಸ್ಟ್ ರೂಮ್ ಹುಡುಕಬೇಕು. ಆದರೆ ನಾವು ಹೋಟೆಲ್ ಹುಡ್ಕೊಂಡು ಫಸ್ಟ್ ಮಂಗಳೂರು ಊಟನ ತಿನ್ನೋಣ ಅಂತೇಳಿ ಫಿಶ್ ಮತ್ತು ಕುಚ್ಚಲಕ್ಕಿ ಊಟನ ಮಾಡಿದ್ವಿ. ನಮ್ಮಿಬ್ಬರಿಗೂ ತುಂಬ ಇಷ್ಟ. ಅದಕ್ಕೆ ಇನ್ನು ಆಟೋದಲ್ಲಿ ರೂಮ್ ಹೋಗಬೇಕಿತ್ತು ಅಂತಂದರೆ ಆಟೋದಲ್ಲಿ ನನ್ನ ಜೊತೆ ಯಾವ ಲೆವೆಲಿಗೆ ಆಟಾಡ್ತಿದ್ದಾಳೆ ನೋಡಿ ಇವಳು.